ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಮೊನ್ನೆ ರೆಸಿಡೆಂಟಲ್ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಓಕೆನಾ, ಇವತ್ತು ಆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ, ಮೊದಲನೇದಾಗಿ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ಥರ ಇಂಟರ್ಫೇಸ್ ಬಂದಮೇಲೆ ಯಾವ ಥರ ಅಪ್ಲೈ ಮಾಡೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದುಬಿಟ್ಟೇನಪ್ಪ, ಇದು ರೆಸಿಡೆಂಟಲ್ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿತ್ತು. ಓಕೆನಾ, ಇದು ನೋಟಿಫಿಕೇಶನ್ ರಿಲೀಸ್ ಆಗಿದ್ದೇನಪ್ಪ 12ನೇ ತಾರೀಕು ಫೆಬ್ರವರಿ 2024 ತಾರೀಕು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದಾದಮೇಲೆ ಏನಪ್ಪ ಅಂದರೆ ಜಾಬ್ ಪರ್ಪಸ್ ಬಂದುಬಿಟ್ಟು ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಸೂಪರ್ವೈಸರ್ ಡೇ ಟು ಡೇ ಆಪರೇಷನ್ ಆಫ್ ದ ಹಾಸ್ಟೆಲ್ ಎನ್ಶೂರ್ ಸೇಫ್ಟಿ, ಡಿಸಿಪ್ಲಿನ್, ಹೈಜಿನಿಕ್ ಆ್ಯಂಡ್ ಸೂಪರ್ವಿಟಿ ಇನ್ಸಿಡೆಂಟ್. ಏನಪ್ಪ ಅಂದರೆ ನಿಮಗೆ ಡೇ ಟು ಡೇ ಹಾಸ್ಟೆಲ್ ಏನಾಗುತ್ತೆ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಜಾಬಿಗೆ ಅಪ್ಲೈ ಮಾಡೋಕೆ. ಓಕೆನಾ, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ IIMB ಸ್ಕೂಲ್ ಮುನ್ಸಿಪಲ್ನರಿ ಸ್ಟಡೀಸ್ ಆಫ್ ದ ಜಿಗಣಿ ಇನ್ ಬೆಂಗಳೂರು. ಏನಪ್ಪ ಅಂದರೆ ಇಲ್ಲಿ ಜಿಗಣಿ ಅಂತ ಒಂದು ಏರಿಯಾ ಇದೆ ಓಕೆನಾ ಬೆಂಗಳೂರಲ್ಲಿ. ಆ ಏರಿಯಾದಲ್ಲಿ ಏನಪ್ಪ ನಿಮಗೆ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಏನಪ್ಪ ಅಂದರೆ ನೀವು ಕೆಲಸ ಮಾಡಬೇಕು. ಹಾಗಾಗಿ ಈ ಜಾಬ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ತಾ ಹೋಗೋಣ. ಓಕೆನಾ, ಮೊದಲನೇದಾಗಿ ಬಂದುಬಿಟ್ಟು ಈ ಥರ ಏನಪ್ಪ ನಿಮಗೆ ಡಾಕ್ಯುಮೆಂಟ್ ಕೂಡ ಏನಪ್ಪ ಅಂದರೆ ಈ 10th ಮತ್ತು 12th ಮಾರ್ಕ್ ಶೀಟ್ ಬೇಕಾಗುತ್ತೆ. ಅದಾದಮೇಲೆ ಏನಪ್ಪ ಡಿಪ್ಲೊಮಾ ಗ್ರಾಜುಯೇಷನ್ ಆದರೆ ಆಲ್ ಮಾರ್ಕ್ ಶೀಟ್ ನಿಮಗೆ ಬೇಕಾಗುತ್ತೆ. ಓಕೆನಾ, ಯಾವಾಗಪ್ಪ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರಲ್ವ ಅವಾಗ ನಿಮ್ಗೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಆಲ್ ಮಾರ್ಕ್ ಶೀಟ್ ಬೇಕಾಗುತ್ತೆ. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ದರೆ ಅದು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದಾದಮೇಲೆ ಏನಪ್ಪ ರೀಸೆಂಟಾಗಿ 3 months ಏನಪ್ಪ ನೀವೇನು ಜಾಬ್ ಮಾಡಿದರೆ ಅದು ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ನಿಮಗೇನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂದರೆ ಅದನ್ನು ಯಾವ ಥರ ನಾವು ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಡೋಂಟ್ ವರಿ. ಓಕೆನಾ, ನಾನು ಹೇಳ್ತೀನಿ ಯಾವ ಥರ ನಿಮಗೆ ಅಪ್ಲೈ ಮಾಡೋದು. ಓಕೆನಾ, ಇಷ್ಟು ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗೋಂದರೆ ನಿಮಗೆಪ್ಪ ಇಲ್ಲಿ ಕೆಳಗೆ ಅಪ್ಲೈ ನಾವು ಅಂತ ಇರುತ್ತಲ್ಲ, ಈ ಅಪ್ಲೈ ನಾವು ಏನಪ್ಪ ಅಂದರೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೈ ಮಾಡ್ತಾ ಮೊದಲನಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರ್ತದೆ. ಯು ಡೋಂಟ್ ನೀಡ್ ಟು ಹ್ಯಾವ್ ಏನು ಅಕೌಂಟ್. ನಿಮ್ದೇನು ಅಕೌಂಟ್ ಇಲ್ಲಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ ಒಂದು ಹೊಸ ಇಮೇಲ್ ಐಡಿ ಕೊಡಬೇಕು. ನಿಮ್ದೇನು ಅಕೌಂಟ್ ಇದೆ ಡೈರೆಕ್ಟಾಗಿ ನೀವು ಲಾಗಿನ್ ಆಗ್ಬೋದು. ಓಕೆನಾ, ನಿಮ್ದೇನು ಅಕೌಂಟ್ ಇಲ್ಲ ಅಂದರೆ ಮೊದಲು ಇಮೇಲ್ ಐಡಿ ಹಾಕಿ ಅಲ್ಲಿ ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಕೊಟ್ಟ ಮೇಲೆ ಏನಪ್ಪ ಅಂದರೆ ಕೆಳಗೆ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಫೋಟೋ ಇಲ್ಲ ಅಪ್ಲೋಡ್ ಮಾಡ್ಬೇಕು. ಇವ್ರ ಪ್ರೊಫೈಲ್ನಲ್ಲಿ ಯಾವ ಫಾರ್ಮೆಟ್ ಅಲ್ಪ ಅಂದರೆ ನಿಮ್ಮದು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಹಾಗೆ ನಿಮ್ದು ಏನಪ್ಪ ಅಂದರೆ ಇಲ್ಲ ನಿಮ್ಮದು ಫೋಟೋನ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅದನ್ನು ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಲಾಸ್ಟ್ ಟೈಮ್ ಎಂಟ್ರ್ ಮಾಡಬೇಕು. ಆಮೇಲೆ ಫಸ್ಟ್ ನೇಮ್ ಎಂಟ್ರ್ ಮಾಡೋಕೆ ಹೋಗಿ ಅದಾದಮೇಲೆ ಏನಪ್ಪ ಟೈಟಲ್ ಅಂದರೆ ನಿಮ್ಮದು ಫಸ್ಟ್ ನೇಮ್ ಎಂಟ್ರ್ ಆದಮೇಲೆ ಏನಪ್ಪ ಅಂದರೆ ನೀವೇ ಹುಡುಗ ಆಗಿದ್ದರೆ ಮಿಸ್ಟರ್ ಅಂತ ಹಾಕಿ, ಹುಡುಗಿ ಆಗಿದ್ರೆ ಮಿಸ್ಸಸ್ ಅಂತ ಹಾಕಿ ಆದಮೇಲೆ ಏನಪ್ಪ ನೆಕ್ಸ್ಟ್ ಬಂದು ಮಿಡಲ್ ನೇಮ್ ಕೇಳ್ತಾರೆ. ಲಾಸ್ಟ್ ನೇಮು ಫಸ್ಟ್ ನೇಮು ಮಿಡಲ್ ನೇಮ್ ಇದು ಉಲ್ಟಾ ಪಲ್ಟಾ ಕೇಳ್ತಾರೆ. ಓಕೆನಾ, ಹಾಗಾಗಿ ಮಿಡಲ್ ನೇಮ್ ಹಾಕಿದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಲ್ಲೂ ಆಗಲಿ ಎಂಟ್ರಿ ಮಾಡಿ ಅದರಲ್ಲಿ ಆಟೋಮೆಟಿಕ್ಗೆ ಫೆಚ್ ಬಂದಿತ್ತು. ಅದಾದಮೇಲೆ ಏನಪ್ಪ ಅಂದರೆ ನಿಮ್ಮದು ಫೋನ್ ನಂಬರಲ್ಲಿ ಎಂಟ್ರಿ ಮಾಡಿ. ಫೋನ್ ನಂಬರ್ ಎಂಟ್ರಿ ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಅಡ್ರೆಸ್ ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮದು ಯಾವ ಕಂಟ್ರಿ ಅದಕ್ಕೆ ಕೊಡಬೇಕಾಗುತ್ತೆ, ನೀವು ಯಾವ ಕಂಟ್ರಿಯಿಂದ ಅಪ್ಲೈ ಮಾಡ್ತಾರೆ ಅದನ್ನು ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಮತ್ತು 2 ಅಡ್ರೆಸ್ ಕೊಟ್ಟಮೇಲೆ ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಸಿಟಿ ಟೌನ್. ಏನಪ್ಪ ಸಿಟಿ ಟೌನ್ ಅಂದರೆ ನಿಮ್ಮದು ಅಂದರೆ ಯಾವ ಸ್ಟೇಟ್ ಒಳಗೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಆ ಸ್ಟೇಟ್ ಒಳಗೆ ಬರುತ್ತೆ ಅದನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೀವೇನು ಕನ್ನಡ ಒಳಗೆ ಎಂಟ್ರಿ ಮಾಡಿದರೆ ಕರ್ನಾಟಕ ಟೈಪ್ ಮಾಡಬೇಕು. ಒಂದೊಂದು ಟೈಮೇ ನಿಮ್ಮದು ಕರ್ನಾಟಕ ಅಂತ ಬರೋದಿಲ್ಲ. ಓಕೆ, ನನಗೆ ಇಲ್ಲಿ ಬರ್ತಾಯಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬರಲಿಲ್ಲ ಅಂದರೆ ಪೇಜ್ನ ರಿಫ್ರೆಶ್ ಮಾಡಬೇಕು. ರಿಫ್ರೆಶ್ ಮಾಡಾದ್ಮೇಲೆ ಏನಪ್ಪ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೇಕು. ಓಕೆ, ನಂದು ಇಲ್ಲಿ ಬರ್ತಾಯಿಲ್ಲ, ನಾನು ಅವಾಗೇ ಟ್ರೈ ಮಾಡ್ತಾಯಿದ್ದೀನಿ ಬರಲಿಲ್ಲ. ಓಕೆ, ಆಂಧ್ರ ಪ್ರದೇಶ ಬರುತ್ತೆ, ಒಂದು ಟೈಮ್ ಗುಜರಾತ್ ಬರುತ್ತೆ, ಏನೋ ಬರುತ್ತೆ. ಓಕೆ, ನಾನು ಬರಲಿಲ್ಲ ಕಾರಣ ಜಸ್ಟ್ ನಿಮಗೆ ರೆಫರೆನ್ಸ್ ಕೊಡ್ತೇನಪ್ಪ. ನಾನು ಇಲ್ಲಿ ಗುಜರಾತ್ ಅಂತ ಹಾಕ್ತಾ ಹೋಗ್ತೀನಿ. ಓಕೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ನನಗೆ ಇಲ್ಲಿ ಬರ್ತಾಯಿಲ್ಲ, ನಿಮಗೆ ಬರಲಿಲ್ಲ ಏನಪ್ಪ ಅಂದರೆ ಫಸ್ಟ್ ಪೇಜ್ನ ರಿಫ್ರೆಶ್ ಮಾಡ್ತಾ ಹೋಗ್ಬೇಕು. ಇಲ್ಲಾಂದರೆ ಸ್ವಲ್ಪ ಮಿನಿಟ್ ವೇಟ್ ಮಾಡಬೇಕು. ಲಾಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ಫೆಬ್ರವರಿ 28ನೇ ತಾರೀಕು ಆಗಿರುತ್ತೆ. ಓಕೆ, ಫೆಬ್ರವರಿ 28ನೇ ತಾರೀಕು ಆಗುತ್ತೆ. ಅಲ್ಲಿವರೆಗೆ ಕಾಯ್ತಾ ಹೋಗಿ. ಓಕೆ, ಅದಾದಮೇಲೆ ಪಿನ್ ಕೋಡ್ ನಿಮ್ಮದು ತಾಲೂಕು ನಿಮ್ಮದು ಊರಿಂದು ಪಿನ್ ಕೋಡ್ ಪೋಸ್ಟ್ ಎಲ್ಲಿದೆ ಆ ಊರಿಂದ ಏನಪ್ಪ ಅಂದರೆ ಪಿನ್ ಕೋಡ್ ಕೊಡ್ತಾ ಹೋಗಬೇಕು. ಆ ಪಿನ್ ಕೋಡ್ ಕೊಟ್ಟ ಮೇಲೆ ಏನಪ್ಪ ಅಂದರೆ ಸ್ಟೇಟ್ ಯಾವ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಂತ ಹಾಕಬೇಕು. ನಾನು ಗುಜರಾತ್ನ ಫ್ರೆಶ್ ಆಗಿದೆ, ಕರ್ನಾಟಕ ಬರಲಿ ಕಾರಣ ಗುಜರಾತ್ ಅಂತ ಹಾಕಿನಿ. ಅದಾದಮೇಲೆ ಏನಪ್ಪ ನಿಮ್ಗೆ ಡೇಟ್ ಆಫ್ ಬರ್ತ್ ಮೇಲೆ ಕೊಡಬೇಕು. ನಿಮ್ಮದು ಡೇಟು ಮತ್ತು ಮಂತು ಮತ್ತು ಯಾವ ಏರಿಯಲ್ಲಿ ಹುಟ್ಟಿದ್ದೀರಾ ಅಂತ ಕೊಡಬೇಕು. ಓಕೆ, ಅದನ್ನ ಕೊಟ್ಟು ಇಲ್ಲಿ ನೆಕ್ಸ್ಟ್ ಮುಂದೆ ಯಾವ ನ್ಯಾಷನಾಲಿಟಿ ಐಡೆಂಟಿಟಿ ಇದನ್ನೆಲ್ಲ ಕೊಟ್ಟು ಆದಮೇಲೆ ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಯಾವ ನ್ಯಾಷನಲ್ ಐಡೆಂಟಿಟಿ ಇರ್ತಾರೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮದು ಏನಪ್ಪ ನ್ಯಾಷನಲ್ ಐಡೆಂಟಿ ಕೂಡ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದನ್ನ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಜೆಂಡರ್ ಕೇಳುತ್ತೆ, ಮೇಲ ಫೀಮೇಲ್ ಅಂತ ಕೇಳುತ್ತೆ. ಅದನ್ನ ಎಂಟ್ರಿ ಮಾಡಿ ಅದಾದಮೇಲೆ ನಿಮ್ಮದು ಮ್ಯಾರೇಜ್ ಆಗಿದೆ ಇಲ್ಲ ಅಂತ ಕೇಳುತ್ತೆ. ಸಿಂಗಲ್ ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್ ಅಂತ ಕೊಡಿ. ಆಮೇಲೆ ನಿಮ್ಮದು ಹಿಂದೂನ ಮುಸ್ಲಿಮ ಆಮೇಲೆ ಕ್ರಿಶ್ಚಿಯನ್ ಅಂತ ಕೇಳುತ್ತೆ. ನೀವು ಯಾವ ರಿಲಿಜನ್ ಅದನ್ನು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ
ನೆಕ್ಸ್ಟ್ ಅಂದರೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಕ್ವಶನ್ಗೆ ಏನಪ್ಪ ನಿಮ್ಮದು ಅಪ್ಲಿಕೇಶನ್ ಕ್ವಶನ್ ಕೇಳ್ತಾರೆ ಓಕೆನಾ. ಇಫ್ ಯು ಹ್ಯಾವ್ ಟು ಫಾರಿನ್ ಅಪ್ಲಿಕೆಂಟ್ ಪ್ಲೀಸ್ ಸ್ಪೆಸಿಫಿಕ್ಲಿ ಯುವರ್ ನ್ಯಾಷನಲ್ ಸ್ಟೇಟ್ ಇಂಡಿಯನ್ ಫಾರಿನ್ ಆಗಿದ್ದರೆ ಏನು ಕೇಳ್ತಾರೆ ನಿಮ್ಮದು ಡ್ಯುಯಲ್ ನ್ಯಾಷನಲ್ ಆಗಿದ್ದರೆ ಫಾರಿನ್ ನ್ಯಾಷನಲ್ ಆಗಿದ್ದರೆ ನಾಟ್ ಅಪ್ಲಿಕೇಬಲ್ ಆಗಿದ್ರೆ ನಿಮ್ಮದು ಯಾವುದೇ ಇಲ್ಲಿ ಇಂಡಿಯಾ ಒಳಗೆ ಆಗ್ತಿರೋ ಕಾರಣ ನಿಮ್ದು ಏನಪ್ಪ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಇದ್ದರೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಕ್ಯಾಟಗರಿ ಕೇಳ್ತಾರೆ ನಿಮ್ದು ಯಾವ ಕ್ಯಾಟಗರಿ SC ನಾ ST ನಾ OBC ನಾ EWS PW ಜನರಲ್ ಅಂತ ಕೇಳ್ತಾರೆ ಓಕೆನಾ. ನಿಮ್ಮದು ಯಾವ ಕ್ಯಾಟಗರಿ ಆ ಕಡೆನೇ ಕ್ಲಿಕ್ ಮಾಡಬೇಕೇನಾ. ಯಾಕಪ್ಪ ಕ್ಯಾಟಗರಿ ಕ್ಲಿಕ್ ಮಾಡೋಕ್ಕಂದ್ರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಹಾಗಾಗಿ ನಿಮ್ಮದು ಕ್ಯಾಸ್ಟ್ ಕೇಳ್ತಾ ಇದ್ದಾರೆ ಓಕೆನಾ. ನಿಮ್ಮದು ಹಾಗಾಗಿ ನಿಮ್ಮದು ಕ್ಯಾಸ್ಟ್ನ ಇಲ್ಲಿ ಎಂಟ್ರಿ ಮಾಡಲೇಬೇಕು. ಮುಂದೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅಂತ ಕೇಳ್ತಾರೆ. ಹಾಗಾಗಿ ನೀವು ನಿಮ್ಮದು ಕ್ಯಾಸ್ಟ್ನ ಇಲ್ಲಿ ಕ್ಲಿಕ್ ಮಾಡಿ. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪ ಅಂದರೆ ಡು ಹ್ಯಾವ್ ಎನಿ ರಿಲೇಟಿವ್ ವರ್ಕಿಂಗ್ ಏನಪ್ಪ ಅಂದರೆ ನಿಮ್ದು ನಿಮ್ಮ ರಿಲೇಟಿವ್ ಏನಾದರೂ ವರ್ಕ್ ಮಾಡ್ತಾರೆ IBM ಮಾಡೋದು ಅಂತ ಕೇಳ್ತೀವಿ. ಎಸ್ ಇದೆ ಎಸ್ ನೋ ಅಂತ ಹಾಕಿ. ಆರ್ ಯು ಫಿಸಿಕಲಿ ಚಾಲೆಂಜ್ ಡಿಫಿಕಲ್ಟ್ ಏನಪ್ಪ ನೀವೇನೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೆ ಎಸ್ ಅಂತ ಎಸ್ ಹಾಕಿ. ನೋ ಅಂದರೆ ನೋ ಹಾಕಿ. ಎಸ್ ಇದ್ದರೆ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಇದ್ದರೆ ಎಸ್ ನೋ ಅಂದರೆ ನೋ ಅಂತ ಹಾಕ್ತಾ ಹೋಗೋಕೆ. ಅದು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಅಂತ ಇದೆಯಲ್ಲ ಅದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದೇನಪ್ಪ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಓಕೆನಾ. ನೆಕ್ಸ್ಟ್ ಪೇಜಿಗೆ ಇದೆಲ್ಲ ಒನ್ ಟೈಮ್ ನಾನು ಈಗ ಫಿಲ್ ಮಾಡೋದು. ನೆಕ್ಸ್ಟ್ ಪೇಜ್ಗೆ ಏನಪ್ಪ ಅಂದರೆ ನೀವು ಕ್ಯಾಸ್ಟ್ನ ಕ್ಲಿಕ್ ಮಾಡ್ತಿರಲ್ವ, ಈಗ ನಿಮ್ಮದು ಕ್ಯಾಸ್ಟ್ ಕ್ಲಿಕ್ ಮಾಡೋದು ಏನಪ್ಪ ಅಂದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡೋಬೇಕು ಓಕೆನಾ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದಷ್ಟು ನಿಮಗೆ ಮುಂದೆ ಹೋಗ್ತಾ ಹೋಗುತ್ತೆ. ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಅಟ್ಯಾಚ್ಮೆಂಟ್ ಮಾಡಲೇಬೇಕು. ನಿಮ್ದು ಎಷ್ಟೇ ಒಂದು ಮಿನಿಮಮ್ 2 MB 3 MB ಇದ್ದರೆ ಯಾವುದೇ ಕನ್ವರ್ಟ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಜಸ್ಟ್ ಅಪ್ಲೋಡ್ ಮಾಡಿ. ಅದು ಮಾಡಿಬಿಟ್ಟು ವರ್ಕ್ ಫಾರ್ ಎಜುಕೇಷನ್ ಕೇಳ್ತಾ ಹೋದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ ಓಕೆನಾ. ಅದನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು ಓಕೆನಾ. ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನಾವು ಯಾವ ಥರ ಮಾಡೋದಂತಂದು ನಿಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಳ್ತಾ ಹೋಗ್ತೀನಿ ಓಕೆನಾ. ಮೊದಲನೇದಾಗಿ ಏನಪ್ಪ ಅಂದರೆ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಅಂದರೆ ನೀವು ಡಿಗ್ರಿ ಪಾಸ್ ಆಗಿರಲ್ಲ ಅದ್ರ ಮೇಲೆ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಯಾವುದೇ ಟ್ವೆಲ್ತ್ ಮೇಲೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಡಿಗ್ರಿ ಪಾಸ್ ಆದರೆ ನಿಮಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಹಾಗಾಗಿ ನೀವು ಡಿಗ್ರಿ ಪಾಸ್ ಆದರೆ ನೀವು ಅಪ್ಲೈ ಮಾಡೋಕೆ ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಂಜಿನಿಯರಿಂಗ್ ಪಾಸ್ ಆದರೆ ಏನಪ್ಪ ಅಂದರೆ ನೀವು ಇಂಜಿನಿಯರ್ ಒಳಗೆ ಇಂಟರ್ನ್ಶಿಪ್ ಮಾಡಿದ್ದೀರಲ್ವ, ಅದ್ರ ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವು ಇಂಜಿನಿಯರ್ ಒಳಗೆ 1 ಮಂತ್ 2 ಮಂತ್ ಇಂಟರ್ನ್ಶಿಪ್ ಮಾಡ್ತೀರಾ. ಅದರ ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಬೇಕು ಓಕೆನಾ. ಅದನ್ನು ಹಾಕಿದರೆ ನಡೆಯುತ್ತೆ ಓಕೆನಾ. ನೀವು ಅದನ್ನು ಅದನ್ನೇ ಹಾಕಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅದನ್ನ ಹಾಕಿ ಓಕೆನಾ. ಜಸ್ಟು ನಾನು ಈ ಥರ ಇಂಜಿನಿಯರ್ ಒಳಗೆ 1 ಮಂತ್ 2 ಮಂತ್ ಒಂದು ಇಂಟರ್ನ್ಶಿಪ್ ಮಾಡಿದ್ದೆ ಅಂತಂದು ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿ ಅಪ್ಲೋಡ್ ಮಾಡೋಕೆ. ಇಲ್ಲಾಂದರೆ ಇಂಟರ್ನ್ಶಿಪ್ ಮಾಡಿರ್ತೀರಲ್ವ ಅಲ್ಲಿ ಒಂದು ನಿಮಗೇನಪ್ಪ ಅಂದರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದರೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ಬೋದು ಓಕೆನಾ. ನಾನು ಅದೇ ಥರ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ತೋರಿಸ್ತೀನಿ ಆಯಿತಾ. ನಾನು ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಯಾವುದು ಡಿಗ್ರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವೇನೋ ಒಟ್ಟು ನಿಮ್ಮದು ಕಾಲೇಜೊಳಗೆ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿದರೆ ಅದ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ಬೋದು ಓಕೆನಾ. ಅದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲಾಂದರೆ ಪರವಾಗಿಲ್ಲ ನಡೆಯುತ್ತೆ ಓಕೆನಾ. ನಿಮಗಿದ್ರೆ ಅಪ್ಲೈ ಮಾಡಿ. ಇಲ್ಲಾಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡೋಕೆ ನಾನು ಹೇಳ್ತೇವೆ. ಯಾವ ಥರ ಮಾಡೋಕ್ಕಪ್ಪ ಅಂದರೆ ನಿಮ್ಮದು ChatGPT ಓಪನ್ ಮಾಡಿ. ChatGPT ಮಾಡಿ ಈ ಥರ ನಾನು ಡಿಗ್ರಿ ಒಳಗೆ ಈ ಥರ ಇಂಟರ್ನ್ಶಿಪ್ ಮಾಡಿದೆ ಅಂತಂದು ಹೋಗಿ ಟೈಪ್ ಮಾಡಿ ಇಂಗ್ಲೀಷ್ ಟೈಪ್ ಮಾಡಿ ಅದೊಂದು ನನಗೊಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಫಾರ್ಮ್ ಬರ್ಕೊಡಿ ಅನ್ನೋ ಅದು ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಡುತ್ತೆ ಓಕೆನಾ. ಬರ್ಕೊಟ್ಟು ಮೇಲೆ ಅದು PDF ಕನ್ವರ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು ಓಕೆನಾ. ಅದಾದಮೇಲೆ ನಿಮ್ದು ಎಷ್ಟು ತಿಂಗಳಿಂದ ಎಷ್ಟು ತಿಂಗಳೊಳಗೆ ನೀವು ಮಾಡಿದ್ದನ್ನು ಡೇಟ್ ಕೂಡ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಪರ್ಸೆಂಟೇಜ್ ಎಷ್ಟು ಕೇಳ್ತಪ್ಪ ಅಂದರೆ ನಿಮ್ಮದು ಈಗ ನೀವು ಡಿಗ್ರಿಯಲ್ಲಿ CGP ಮಾಡ್ತೀವಿ 7.6 7 8 CGP ಬಂದಿರುತ್ತೆ ಓಕೆನಾ. ಇಲ್ಲಿ ಪರ್ಸೆಂಟೇಜ್ ಕೇಳಿದ್ರೆ ಓಕೆ ನಮ್ಮದು 7.1 ಆಗಿದೆ ಅಂದರೆ ನಿಮ್ಮದು 71 ಅಂತಂದು ಹಾಕಬೇಕು ಓಕೆನಾ. ಅದಾದಮೇಲೆ ಡ್ಯೂರೇಷನ್ ಕೇಳ್ತೇವೆ ನೀವು ಇಯರ್ ವಾಸ್ ಏನಪ್ಪ ಅಂದರೆ ನೀವು ಕಾಲೇಜಿಗೆ ಹೋಗಿರ್ತೀರ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಜುಕೇಷನ್ ಟೈಪ್ ಬಂದ್ಬಿಟ್ಟು ಏನೋ ಪಾರ್ಟ್ ಟೈಮ್ ಫುಲ್ ಟೈಮ್ ಡಿಸ್ಟೆನ್ಸ್ ಕೇಳ್ತೇವೆ ಓಕೆನಾ. ಆಲ್ಮೋಸ್ಟ್ ಏನಪ್ಪ ಅಂದರೆ ಈಗ ಆಲ್ಮೋಸ್ಟ್ ಏನಪ್ಪ ಡಿಗ್ರಿ ಅಂದರೆ ಫುಲ್ ಟೈಮ್ ಇದ್ದಿರುತ್ತೆ ಓಕೆನಾ. ಎಲ್ಲ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ಇದಕ್ಕೆ ಆ್ಯಡ್ ಎಜುಕೇಷನ್ ಅಂತ ಅದ್ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನೀವು ಡಿಗ್ರಿ ಫೈನಲ್ ಡಿಗ್ರಿ ಆಗಿರ್ತದೋ ಅದಕ್ಕೆ ಏನಪ್ಪ ಅಂದರೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಬಂದಿರೋದಲ್ವ ಅದನ್ನು ಅಪ್ಲೈ ಮಾಡೋಕೆ. ನೀವು ಯಾವುದೇ ಥರ 6 ಸೆಮ್ಮಿಂದು ಮತ್ತು ಇಂಜಿನಿಯರ್ 8 ಸೆಮ್ಮಿಂದು ಸರ್ಟಿಫಿಕೇಟ್ ಅಪ್ಲೈ ಮಾಡೋ ಆಗಿಲ್ಲ. ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಗ್ರಿಗೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನು ನೀವು ಅಪ್ಲೈ ಮಾಡೋದು. ಆಮೇಲೆ ಅಪ್ಲೋಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಡೇಟಕ್ಕೆ ಆದರೂ ಓಕೆ. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವುದೇ ಇದು ಮಾಡೋಕೆ ನಾನು ಹೇಳಿದ್ದೀನಿ ಓಕೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ವರ್ಕ್ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಓಕೆ. ನಾನು ಅಂದರೆ ನನ್ನ ಕಾಲೇಜೊಳಗೆ ಯಾವ ಥರ ಇಂಟರ್ನ್ಶಿಪ್ ಮಾಡಿ ಅದ್ರ ಮೇಲೆ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದೆ ನಡೆಯುತ್ತೆ ಓಕೆನಾ. ಜಸ್ಟ್ ಬಾರ್ ಅವ್ರಿಗೆ ಹೇಳ್ಬೇಕು ನಾನು ಈ ಥರ ಇಂಟರ್ನ್ಶಿಪ್ ಮಾಡಿದೆ ಅಂತ ಹೇಳೋಕ್ಕಾಗುತ್ತೆ. ಹಾಗೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗಿ ಓಕೆನಾ. ಅದನ್ನು ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಏನಪ್ಪ ಅಂದರೆ ನಿಮಗೆ ಲೈಸೆನ್ಸ್ ಆ್ಯಂಡ್ ಸರ್ಟಿಫಿಕೇಟ್ ಕೇಳ್ತೋಕೆ. ನಿಮ್ಮದು ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಆ್ಯಡ್ ಮಾಡಬೇಕು. ಲೈಸೆನ್ಸ್ ಇಲ್ಲ ಅಂದರೆ ಆರಾಮಾಗಿ ಪರವಾಗಿಲ್ಲ ಬಿಡಿ ಓಕೆನಾ ನಡೆಯುತ್ತೆ ಓಕೆನಾ. ಕಂಪಲ್ಸರಿ ಲೈಸೆನ್ಸ್ ಬೇಕಂದ್ರೆ ಅಂತ ಇಲ್ಲ ಓಕೆನಾ. ಅದು ಪ್ರೊಫೆಷನಲ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ಏನೋ ಪ್ರಿಫರೆನ್ಸ್ ಕೊಡಬೇಕು ಓಕೆನಾ. ನೀವು ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ಬೇಕು ಓಕೆನಾ. ಅಂದರೆ ನೀವು ಇದು ಪ್ರಿಫರೆನ್ಸ್ ಅಂದರೆ ನೀವು ಏನು ಗೊತ್ತಾ, ನೀವು ಏನಂದರೆ ಓಕೆ 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 ಇನ್ನು ಕೊಡಲಿಕ್ಕೆ ನನಗೇನೋ ಇದು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ನಾನು ಹಂಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ನಿಮಗೆ ಕೊಡಲಿಕ್ಕೆ ಪರವಾಗಿಲ್ಲ ನಡೀತು ಓಕೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ URL ಅಂದರೆ ಏನಪ್ಪ ಅಂದರೆ ನಿಮ್ಮದು ರಿಸ್ಯೂಮ್ನ ಅಪ್ಲೋಡ್ ಮಾಡೋಕೆ ಓಕೆ. ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಏನಪ್ಪ ಅಂದರೆ ನಿಮ್ಮದು
ರಿಸ್ಯೂಮ್ನ ಅಪ್ಲೋಡ್ ಮಾಡಲೇಬೇಕು ಕಂಪಲ್ಸರಿ. ನಿಮ್ಮದು ರಿಸ್ಯೂಮ್ ಇಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ರಿಸ್ಯೂಮ್ ಬಗ್ಗೆ ಯಾವ ಥರ ಕ್ರಿಯೇಟ್ ಮಾಡೋಕ್ಕಂತ ಕಮೆಂಟ್ ಮಾಡಿ. ನನಗೆ ಯಾವ ಥರ ರಿಸ್ಯೂಮ್ ಕ್ರಿಯೇಟ್ ಮಾಡೋದು ಕೂಡ ಅದ್ರ ಬಗ್ಗೆ ವೀಡಿಯೋ ಮಾಡಿ ನಿಮ್ಗೆ ಗೊತ್ತಿದ್ದು ನಿಮ್ಮ ಹತ್ರ ಇದ್ದರೆ ಜಸ್ಟ್ ಇಲ್ಲಿ ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಇಲ್ಲ ಆದಮೇಲೆ ಅಪ್ಲೋಡ್ ಕವರ್ ಲೆಟರ್ ಅಂತ ಕೇಳ್ತು. ನೀವು ಕವರ್ ಲೆಟ್ರ್ ಮತ್ತು ರಿಸ್ಯೂಮ್ನ ಎರಡು ಆಗಲಿ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಅಪ್ಲೋಡ್ ಮಾಡಬೇಕಂದ್ರೆ ಇದು ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಓಕೆನಾ. ನೀವು ಕವರ್ ಲೆಟ್ರ್ ಬಗ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದ್ರ ಬಗ್ಗೆ ಡೌಟ್ ಇದೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ವಾಟ್ಸಪ್ ಒಂದು ಲಿಂಕ್ ಕೊಟ್ಟಿದ್ದೆ, ಅದ್ರ ಮೇಲೆ ಚಾಟ್ ಮಾಡಬೇಕು. ನಿಮ್ಗೆ ಏನು ಡೌಟ್ ಇದೆ ಚಾಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೇನೆ. ಓಕೆನಾ. ಅದಾದಮೇಲೆ ಏನಪ್ಪ ನಿಮ್ಮದು ಈ ಲಿಂಕ್ ಹಾಕಂದ್ರೆ ಇವಾಗ ನಿಮ್ಮದು ರಿಸ್ಯೂಮ್ ಲಿಂಕು ಮತ್ತು ಕವರ್ ಲೆಟರ್ ಲಿಂಕ್ ಹಾಕಂತ ಕೇಳ್ಬೇಕು. ನೀವು PDF ಅಲ್ಲಿ ಓಪನ್ ಮಾಡಿದಾಗ ನಿಮ್ಮದು ಕ್ರೋಮ್ ಒಳಗೆ ಲಿಂಕ್ ಬರುತ್ತೆ. ಆ ಲಿಂಕ್ ತಂದು ಇಲ್ಲಿ ಪೇಸ್ಟ್ ಮಾಡ್ಬೇಕು. ನಾನು ಪೇಸ್ಟ್ ಮಾಡಿದರೆ ಅಷ್ಟೇ ನಿಮಗೆ ವ್ಯಾಲಿಡ್ ಆಗುತ್ತೆ ಅಂದರೆ ಆಗೋದಿಲ್ಲ. ಓಕೆ. ಬಂದ್ಬಿಟ್ಟು ಲ್ಯಾಂಗ್ವೇಜ್ ಕೇಳುತ್ತೆ. ಓಕೆ. ನಿಮ್ಮದು ಲ್ಯಾಂಗ್ವೇಜಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕಂದ್ರೆ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ಗೆ ಬರುತ್ತೆ, ಕನ್ನಡ ಬರುತ್ತಾ, ಇಂಗ್ಲೀಷ್ ಬರುತ್ತಾ, ಹಿಂದಿ ಬರುತ್ತೆ ಅಂತ ಕೇಳ್ತು. ಓಕೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಅಂದರೆ ನಿಮಗೆ ಕನ್ನಡ ಬಂದರೆ ಬರೆಯೋಕ್ಕೆ ಬರುತ್ತಾ, ಓದೋಕ್ಕೆ ಬರುತ್ತಾ ಅಂತೆಲ್ಲ ಕೇಳ್ತು. ನೀವು ಬಿಗಿನರಾ, ಎಕ್ಸ್ಪರ್ಟಾ ಅಂದರೆ ನೀವು ಫುಲ್ ಫ್ಲೂಯೆಂಟ್ ಇದ್ದೀರಾ ಅಂತ ಕೇಳ್ತು. ನಾನು ಕನ್ನಡ ಅಂತ ಟೈಪ್ ಮಾಡಿದೆ. ಕನ್ನಡ ಟೈಪ್ ಮಾಡಿದ್ರೆ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಈ ಥರ ಬರುತ್ತೆ. ಓಕೆನಾ. ನೀವು ರೀಡಿಂಗ್ ಬರುತ್ತಾ, ಬಿಗಿನರಾ, ಎಕ್ಸ್ಪರ್ಟಾಗಿ ಕೇಳ್ತು. ನಿಮ್ಗೆ ರೀಡಿಂಗ್ ಓದೋಕ್ಕೆ ನಿಮಗೆ ಬಿಗಿನರ, ಎಕ್ಸ್ಪರ್ಟಾಗಿ ಕೇಳ್ತಾ, ಇಲ್ಲಿ ಪ್ರೊಫೆಷಿಯೆಂಟ್ ಅಂತ ಕೇಳ್ತು. ನಾನು ನಮ್ಮ ಕನ್ನಡದೊಳಗಿರೋ ಕಾರಣ ಒಂದು ನಮ್ಗೆ ಪಕ್ಕ ಕನ್ನಡ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬರೆಯೋಕ್ಕೂ ಬರುತ್ತೆ. ಓಕೆ. ನಾವು ಬರೆಯೋಕ್ಕೂ ಬರುತ್ತೆ. ಆಮೇಲೆ ನಮಗೆ ಮಾತಾಡೋಕ್ಕೂ ಬರುತ್ತೆ. ಓಕೆನಾ. ಹಾಗಾಗಿ ನೀವೆಲ್ಲ ಮೂರಿನ ಮೇಲೆ ಇಲ್ಲಿ ಲಾಸ್ಟ್ 3 ಆಪ್ಷನ್ ಇದೆಯಲ್ಲ ಪ್ರೊಫೆಷಿಯೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಏನಪ್ಪ ಅಂದರೆ ಎರಡು ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿ. ಎರಡು ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಮತ್ತೆ 3 ಲ್ಯಾಂಗ್ವೇಜ್ ಕೂಡ ಆ್ಯಡ್ ಮಾಡ್ತಾ ಹೋಗ್ಬೇಕು. ಯಾವುದೇ ಕಂಡೀಷನ್ ಕೂಡ ಇಲ್ಲ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ 2 ಬಾಕ್ಸ್ ಇದೆಯಲ್ಲ ಡಿಕ್ಲೇಷನ್ ಬಾಕ್ಸ್, ಆ ಡಿಕ್ಲೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇಷ್ಟು ಸಬ್ಮಿಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕು. ಓಕೆನಾ. ಇಲ್ಲಿ ಡಿಕ್ಲೇಷನ್ ಬಾಕ್ಸ್ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮದು ಫುಲ್ ನೇಮ್ ಅಂತ ಕೇಳ್ತು. ಓಕೆ. ಅಲ್ಲಿ ನಿಮ್ದು ಯಾವ ಥರ ನೇಮ್ ಕೊಟ್ಟಿದ್ರೆ ಫಸ್ಟ್ ನೇಮು, ಮಿಡಲ್ ನೇಮು, ಥರ್ಡ್ ನೇಮ್ ಆ ಥರ ನೀವು ಟೈಪ್ ಮಾಡ್ಬೋದು. ನೀವು ಲಾಂಗಾಗಿ ಟೈಪ್ ಮಾಡಿದ್ರೆ ಕೂಡ ಇಲ್ಲಿ ತಪ್ಪಾಗೋಗುತ್ತೆ. ನಾನು ಇಲ್ಲಿ ನನ್ನ ಹೆಸರು ಇಲ್ಲಿ ನಾವು ಯಾವ ಥರ ಅಲ್ಲಿ ರವಿಕುಮಾರ್ ಅಂತ ಇತ್ತಲ್ವ ಅದೇ ಥರ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಏನಪ್ಪ ಅಂದರೆ ಏನಾಗುತ್ತೆ ನೋಡಿ, ಒಂದೊಂದು ಟೈಮು ಸಬ್ಮಿಟ್ ಕೊಟ್ಟು ತಗೊಳೋದಿಲ್ಲ. ಈಗ ನಾನು ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ, ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಎಂಟ್ರಿ ಆದಮೇಲೆ ಏನಪ್ಪ ಅಂದರೆ ಕಂಪ್ಲೀಟಾಗಿ ಎಂಟ್ರಿ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಈ ಸಬ್ಮಿಟ್ ಅಂತ ಎಲ್ಲ ಒಂದು ಟೈಮ್ ಚೆಕ್ ಮಾಡ್ಕೋಬೇಕು. ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಇಲ್ಲ ಅಂತಂದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಚೆಕ್ ಮಾಡ್ಕೊಂಡು ಹೋಗಬೇಕು. ಚೆಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಏನಪ್ಪ ಅಂದರೆ ಗೋ ಟು ನೆಕ್ಸ್ಟ್ ಏನಪ್ಪ ಅಂದರೆ ಇಶ್ಯೂ ಅಂತ ಬರ್ತಾ ಇದೆ. ಓಕೆನಾ. ಕೆಲವೊಂದು ಇಲ್ಲಿ ಇಶ್ಯೂ ಕಾಣ್ತಾ ಇದೆ. ಹಾಗಾಗಿ ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡಿ. ಒಂದು ಸ್ಟೆಪ್ ನೀವು ಬಿಟ್ಟರೆ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಎಲ್ಲ ಕೂಡ ಆ್ಯಡ್ ಮಾಡ್ಕೊಂತ ಹೋಗಿ. ಆ್ಯಡ್ ಮಾಡ್ತಾ ಹೋಗೋದಾದ್ಮೇಲೆ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀವು ಸಬ್ಮಿಟ್ ಬಾಕ್ಸ್ ಓದಬೇಕು. ಅಲ್ಲಿವರೆಗೆ ನೀವು ಎಷ್ಟೇ ಸಬ್ಮಿಟ್ ಬಾಕ್ಸ್ ಓದ್ತಿದ್ರು ಏನಪ್ಪ ಅಂದರೆ ನಾನು ಈ ಥರ ಸೆಟ್ ಏನು ರವಿ ಅಂದ್ಕೊಂಡು ಏನಪ್ಪ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಒಂದು ಮೇಲ್ ಬರುತ್ತೆ. ಅದು ಮೇಲೆ ಯಾವ ಥರ ಇರುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ಓಕೆನಾ. ಹಾಗಾಗಿ ಕಂಪ್ಲೀಟಾಗಿ ಏನಪ್ಪ ಅಂದರೆ ನಿಮ್ಮದು ಒಂದು ಯಾವುದೇ ತಪ್ಪಿದೆ ಕಂಪ್ಲೀಟ್ ಫಿಲ್ ಮಾಡಿ. ನಿಮ್ಗೆ ಗೊತ್ತಿಲ್ಲಪ್ಪ ಯಾವ ಥರ ಎಕ್ಸ್ಪ್ಲೇನ್ ಲೆಟರ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ, ರಿಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ, ಕವರ್ ಲೆಟರ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಓಕೆನಾ. ಆಮೇಲೆ ನಿಮ್ದು ಸಬ್ಮಿಟ್ ಮಾಡಾದ್ಮೇಲೆ ಈ ಥರ ನಿಮಗೆ ಮೇಲ್ ಬರುತ್ತೆ. ಓಕೆನಾ. ರೀಸೆಂಟ್ಲಿ ಜಾಬ್ ಅಪ್ಲಿಕೇಶನ್ ಫಾರ್ ರೆಸಿಡೆಂಟ್ ಹಾಸ್ಟೆಲ್ ಅಂತ ನಿಮ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಈ ಥರ ಮೆಸೇಜ್ ನಿಮಗೆ ನಿಮ್ಮ ಯಾವ ಮೇಲ್ ಕೊಟ್ಟಿರೋ ಆ ಮೇಲಿಗೆ ಬರುತ್ತೆ. ನಾನು ಕೊಟ್ಟಿರೋ ಮೇಲಿಗೆ ಈ ಥರ ನನಗೆ ಮೆಸೇಜ್ ಬಂದಿರುತ್ತೆ. ಓಕೆನಾ. ಈ ಥರ ಮೆಸೇಜ್ ಬಂದಿದೆ. ಆಮೇಲೆ ಕೆಳಗೆ ಬಂದುಬಿಟ್ಟು ಏನಪ್ಪ ಅಂದರೆ ಈ ಮೇಲೆ ಫೋನ್ ಆಗಲ್ಲ. ಆಮೇಲೆ ಏನಪ್ಪ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ಬಂದಿದ್ದಕ್ಕೆ ನಾನು ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೆ. ಹಾಗಾಗಿ ಇನ್ನೊಂದ್ಸರಿ ನಿಮಗೆ ತೋರ್ಸಕೊಂಡು ಒಂದು ಹಾಕಿದ್ದಕ್ಕೆ ಏನಂದರೆ ವಿ ಆರ್ ರಿಸರ್ವ್ಡ್ ಯುವರ್ ಜಾಬ್ ಅಪ್ಲಿಕೇಶನ್ ಟು ರೆಸಿಡೆಂಟ್ ಹಾಸ್ಟೆಲ್ ವಾರ್ಡ್ 266 if you have profile corresponding to our requirement to member your ರಿಸೀವಿಂಗ್ ದ ಟೀಮ್ ವಿಲ್ ಬಿ ಕಾಂಟ್ಯಾಕ್ಟಿವ್. ಏನಪ್ಪ ಅಂದರೆ ನಮ್ಮ ಅಪ್ಲಿಕೇಶನ್ದು ಸಬ್ಮಿಟ್ ಆಗಿದೆ ಅಂತೆ. ಸಬ್ಮಿಟ್ ಅಂದರೆ ಅವ್ರ ರಿಕ್ರೂಟ್ಮೆಂಟ್ ಟೀಮ್ ಏನಪ್ಪ ನಮಗೆ ಒಂದಿನ ಫೋನ್ ಮಾಡ್ತಾರೆ. ಓಕೆನಾ. ಒಂದಿನ ಫೋನ್ ಮಾಡಿ ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಅಂತ ಕರೀತಾರೆ. ಓಕೆನಾ. ಅವರಾಗಿ ನಿಮಗೆ ಫೋನ್ ಮಾಡ್ತಿಲ್ಲ ಅಂದರೆ ಮೇಲ್ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಟೈಮ್ ಚೆಕ್ ಮಾಡ್ತಾ ಹೋಗಿ. ಓಕೆನಾ. ಈ ಥರ ನಮಗೆ ಮೇಲ್ ಬರುತ್ತೆ. ಅದಾದಮೇಲೆ ಇಫ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಟು ಪ್ರೈವೇಟ್ ಅಡಿಷನಲ್ ಇನ್ ಅಬೋವ್ ದ ಜಾಬ್ ಅಪ್ಲಿಕೇಶನ್ ಆರ್ ಇಫ್ ಯು ವಾಂಟ್ ಟು ಮ್ಯಾನೇಜ್ ಯುವರ್ ಪ್ರೊಫೈಲ್ ಗೋ ಟು ಡ್ಯಾಶ್ಬೋರ್ಡ್ ಅಂದ್ಕೊಂಡಿದ್ದಾರೆ. ನಮಗೆ ಏನಾದ್ರು ಎಂಕ್ವೈರಿ ಕೂಡ ಇದ್ದರೆ ನೀವು ಅಲ್ಲಿ ಪೇಜ್ ಒಳಗೆ ಹೋಗಿ ಇನ್ನೊಂದ್ಸರಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ IBBN ಹಾಸ್ಟೆಲ್ ಯಾವ ಥರ ಅಪ್ಲಿಕೇಶನ್ ಆಗೋದು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಓಕೆನಾ. ನಿಮ್ಗೆ ಏನು ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ. ಓಕೆನಾ. ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲೈ ಲಿಂಕ್ ಅದ್ರ ಮುಖಾಂತರ ಅಪ್ಲೈ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನನಗೆ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯ್ನ್ ಆಗಿ. ಓಕೆನಾ. ನಾನು ಡೈಲಿ ಅಪ್ಡೇಟಲ್ಲಿ ಬರ್ತಾ ಹೋಗ್ತೀನಿ. ಓಕೆನಾ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮದು ಏನಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.